ಇದು ಗಣೇಶೋತ್ಸವಕ್ಕೆ ಸರ್, ಗಣೇಶ ಚತುರ್ಥಿಗೆ ಏನೋ ಸ್ಪೆಷಲ್ ಆಗಿ ಏನಾದ್ರು ಗಣೇಶೋತ್ಸವದ ಬಗ್ಗೆ ಈಗಾಗಲೇ ಟೌನ್ ಹಾಲ್ನಲ್ಲಿ ನಾವು ಮತ್ತು BBMP ಕಮಿಷನರ್ ಅವರು ಸೇರಿಕೊಂಡು ಒಂದು ಸಭೆಯನ್ನು ಮಾಡಿದ್ದೇವೆ, ಶಾಂತಿ ಸೌಹಾರ್ದಯುತ ಸಭೆ. ಜೊತೆಗೆ ಈ ಗಣೇಶ ಮಂಡಳಿಯವರು ಇದ್ದಾರೆ, ಅವರೆಲ್ಲ ಅಲ್ಲಿ ಬಂದಿದ್ದರು. ಅವ್ರ ಜೊತೆಗೆ ವಿಸ್ತೃತವಾದಂತಹ ಚರ್ಚೆ ಆಗಿದೆ. ಅವರ ಒಂದು ಏನು ಅನಿಸಿಕೆಗಳು, ಅಭಿಪ್ರಾಯಗಳು ಮತ್ತು ಕನ್ಸರ್ನ್ಸ್ ಇತ್ತು, ಅದನ್ನು ಕೂಡ ಗಣನೆಗೆ ತೆಗೆದುಕೊಂಡಿದ್ದೇವೆ. ಅದಕ್ಕೆ ನಂತರವಾಗಿ ಇವತ್ತು BBMPಯವರು ಒಂದು ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಅಲ್ಲಿ BBMP ಕಮಿಷನರ್ ಅವರ ನೇತೃತ್ವದಲ್ಲಿ ಅದು ಇನ್ನೂ ಸ್ವಲ್ಪ ಮೈನ್ಯೂಟ್ ಡೀಟೇಲ್ಸನ್ನು ಅವರು ಈ ಮಂಡಳಿಯವರ ಜೊತೆಗೆ ಚರ್ಚೆ ಮಾಡ್ತಾರೆ. ಜೊತೆಗೆ ಈ ಏಕಗವಾಕ್ಷಿ ಕೇಂದ್ರಗಳನ್ನು ಮಾಡ್ತಕ್ಕಂಥದ್ರ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗ್ತದೆ. ನಮ್ಮ ಅಧಿಕಾರಿಗಳು ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ DC ಅರ್ಬನ್ ಕಚೇರಿಯಲ್ಲಿಯೂ ಕೂಡ ಒಂದು ಮೀಟಿಂಗ್ ಆಗ್ತಾಯಿದೆ. ಈ ಎರಡು ಮೀಟಿಂಗ್ ಮುಗಿದ ನಂತರದಲ್ಲಿ ಬಹುಶಃ ಮುಂದಿನ ವಾರ ನಾವು ಈ ಗಣೇಶೋತ್ಸವಕ್ಕೆ ಎಲ್ಲ ಸಾರ್ವಜನಿಕರಿಗೆ ಒಂದು ಮಾರ್ಗಸೂಚಿಗಳನ್ನು ನಾವು ನೀಡಲಿಕ್ಕೆ. ಗಣೇಶೋತ್ಸವದ ಬಗ್ಗೆ ಈಗಾಗಲೇ ಟೌನ್ ಹಾಲ್ನಲ್ಲಿ ನಾವು ಮತ್ತು BBMP ಕಮಿಷನರ್ ಅವರು ಸೇರಿಕೊಂಡು ಒಂದು ಸಭೆಯನ್ನು ಮಾಡಿದ್ದೇವೆ, ಶಾಂತಿ ಸೌಹಾರ್ದಯುತ ಸಭೆ. ಜೊತೆಗೆ ಈ ಗಣೇಶ ಮಂಡಳಿಯವರು ಇದ್ದಾರೆ, ಅವರೆಲ್ಲ ಅಲ್ಲಿ ಬಂದಿದ್ದರು. ಅವ್ರ ಜೊತೆಗೆ ವಿಸ್ತೃತವಾದಂತಹ ಚರ್ಚೆ ಆಗಿದೆ. ಅವರ ಒಂದು ಏನು ಅನಿಸಿಕೆಗಳು, ಅಭಿಪ್ರಾಯಗಳು ಮತ್ತು ಕನ್ಸರ್ನ್ಸ್ ಇತ್ತು, ಅದನ್ನು ಕೂಡ ಗಣನೆಗೆ ತೆಗೆದುಕೊಂಡಿದ್ದೇವೆ. ಅದಕ್ಕೆ ನಂತರವಾಗಿ ಇವತ್ತು BBMPಯವರು ಒಂದು ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಅಲ್ಲಿ BBMP ಕಮಿಷನರ್ ಅವರ ನೇತೃತ್ವದಲ್ಲಿ ಅದು ಇನ್ನೂ ಸ್ವಲ್ಪ ಮೈನ್ಯೂಟ್ ಡೀಟೇಲ್ಸನ್ನು ಅವರು ಈ ಮಂಡಳಿಯವರ ಜೊತೆಗೆ ಚರ್ಚೆ ಮಾಡ್ತಾರೆ. ಜೊತೆಗೆ ಈ ಏಕಗವಾಕ್ಷಿ ಕೇಂದ್ರಗಳನ್ನು ಮಾಡ್ತಕ್ಕಂಥದ್ರ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗ್ತದೆ. ನಮ್ಮ ಅಧಿಕಾರಿಗಳು ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ DC ಅರ್ಬನ್ ಕಚೇರಿಯಲ್ಲಿಯೂ ಕೂಡ ಒಂದು ಮೀಟಿಂಗ್ ಆಗ್ತಾಯಿದೆ. ಈ ಎರಡು ಮೀಟಿಂಗ್ ಮುಗಿದ ನಂತರದಲ್ಲಿ ಬಹುಶಃ ಮುಂದಿನ ವಾರ ನಾವು ಈ ಗಣೇಶೋತ್ಸವಕ್ಕೆ ಎಲ್ಲ ಸಾರ್ವಜನಿಕರಿಗೆ ಒಂದು ಮಾರ್ಗಸೂಚಿಗಳನ್ನು ನಾವು ನೀಡಲಿಕ್ಕೆ.